ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಜುಲೈ ತಿಂಗಳ 31ನೇ ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷದ ಸಪ್ತಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 3:33 ಇರಲಿದೆ. ನಂತರ ಅಷ್ಟಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಚಿತ್ತಾ ನಕ್ಷತ್ರ. ಇದು ಈ ದಿನ ರಾತ್ರಿ 12:34 ಇರಲಿದೆ. ನಂತರ ಸ್ವಾತಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಅಪರಾಹ್ನ 3:50 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಸಾಧ್ಯ ಯೋಗ. ಇದು ಈ ದಿನ ರಾತ್ರಿ 4:32 ಇರಲಿದೆ. ನಂತರ ಶುಭ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ಕನ್ಯಾ. ಅಂದರೆ ಈ ಕನ್ಯಾ ರಾಶಿಯಲ್ಲಿ ಚಂದ್ರ ಈ ದಿನ ಬೆಳಿಗ್ಗೆ 11:16 ಇರಲಿದ್ದು, ನಂತರ ಚಂದ್ರ ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾ ಇರುವಂಥ ಸಂದರ್ಭ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:04 ಅಪರಾಹ್ನ 3:39 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:19 ಬೆಳಿಗ್ಗೆ 10:54 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:09 ಬೆಳಿಗ್ಗೆ 7:44 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:12 ಬೆಳಿಗ್ಗೆ 11:06 ಹಾಗೆ ಅಪರಾಹ್ನ 3:36 ಅಪರಾಹ್ನ 4:30 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:32 ರಾತ್ರಿ 7:19 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:04 ಸೂರ್ಯಾಸ್ತ ಸಂಜೆ 6:47. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ವಿಶೇಷವಾಗಿ ಗೌರವಕ್ಕೆ ಕಾರಕನಾಗಿರುವಂಥವನು, ಧರ್ಮಕ್ಕೆ ಕಾರಕ, ಹಾಗೆ ನ್ಯಾಯಕ್ಕೆ, ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ, ಇನ್ನು ನಮ್ಮ ಧನ ಕನಕಾದಿಗಳಿಗೆ, ನಮ್ಮ ಪಾಂಡಿತ್ಯಕ್ಕೆ, ನಮ್ಮ ಪುತ್ರ ಸಂತಾನಕ್ಕೆ ಗುರು ಕಾರಕನಾಗಿರ್ತಾನೆ.
ಹಾಗಾಗಿ ಈ ದಿನದ ವಿಶೇಷ ವಿದ್ಯಮಾನಗಳಲ್ಲಿ ಗುರುವಿನ ಅನುಗ್ರಹ ಕೂಡ ಚೆನ್ನಾಗಿರುತ್ತೆ. ಹಾಗೆ ನಮಗೆ ಸಂತೋಷ ಉಂಟಾಗುವಂಥ ಹಲವಾರು ಸನ್ನಿವೇಶಗಳು ಈ ದಿನ ಒದಗಿ ಬರುವಂಥದ್ದು ಇದೆ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಗುರು ಹೋರಾದಲ್ಲಿ ಆರಂಭ ಮಾಡಿದ್ರೆ ಉತ್ತಮವಾದಂಥ ಫಲಗಳು ಸಿಕ್ಕತ್ತೆ, ತುಂಬ ಅನುಕೂಲತೆಗಳು ಇರುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6 ಗಂಟೆ 3 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 6 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 1 ಗಂಟೆ 29 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 33 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 41 ನಿಮಿಷದಿಂದ ರಾತ್ರಿ 9 ಗಂಟೆ 37 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಸ್ವಲ್ಪ ನಿಧಾನ ಆಗುತ್ತೆ. ಏಕೆಂದರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು. ಹಾಗಾಗಿ ನೀವು ಆರಂಭ ಮಾಡುವಂಥ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಧಾನ ಆಗುತ್ತೆ. ಅದರಿಂದ ಬರುವಂಥ ಫಲಿತಾಂಶಗಳು ಕೂಡ ಮತ್ತೂ ನಿಧಾನ ಆಗುತ್ತೆ. ಹಾಗಾಗಿ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ಸಂದರ್ಭ ಅಂತ ಹೇಳಿದ್ರೆ ಈ ದಿನ ಇರುವಂಥ ಶನಿ ಹೋರಾದ ಸಂದರ್ಭ. ಹಾಗಾಗಿನೇ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಈ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 5 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 3 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 26 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 29 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 45 ನಿಮಿಷದಿಂದ ರಾತ್ರಿ 8 ಗಂಟೆ 41 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ಬುಧ ಹೋರ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ನಿಮ್ಮ ವ್ಯಾಪಾರ ವ್ಯವಹಾರಕ್ಕಾಗಿ ಸಂಬಂಧಪಟ್ಟಂಥ ಯಾವುದೇ ವಿಚಾರಗಳಿದ್ರೂ ಕೂಡ ಅದನ್ನು ಬುಧ ಹೋರಾದಲ್ಲಿ ಆರಂಭ ಮಾಡಬೇಡಿ. ಹಾಗೆ ಈ ಆರ್ಬಿಟ್ರೇಷನ್ಗೆ, ಪಾರ್ಟ್ನರ್ಶಿಪ್ ಡೀಡ್ಗೆ, ಇನ್ನು ಡಾಕ್ಯುಮೆಂಟೇಷನ್ಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಕೂಡ ಈ ದಿನ ಇರುವಂಥ ಬುಧ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇನ್ನು ಈ ಪಾರ್ಟ್ನರ್ಶಿಪ್ಪಲ್ಲಿ ನಡೀತಾ ಇರುವಂಥ ವ್ಯವಹಾರಗಳಿರಲಿ, ಅದರಲ್ಲಿ ಯಾವುದೇ ರೀತಿಯ ಮಾತುಕತೆ ನಡೆಯುವಂಥದ್ದು, ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥ ವಿಚಾರ ಇದ್ದರೂ ಕೂಡ ಅದನ್ನು ಆದಷ್ಟು ಮುಂದಕ್ಕೆ ಹಾಕಿ. ಈ ಬುಧ ಹೋರಾದಲ್ಲಿ ಬೇಡ. ಹಾಗಾಗಿ ಬುಧ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 18 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 22 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 45 ನಿಮಿಷದಿಂದ ಸಂಜೆ 6 ಗಂಟೆ 49 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 26 ನಿಮಿಷದಿಂದ ರಾತ್ರಿ 1 ಗಂಟೆ 22 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅವಾಯ್ಡ್ ಮಾಡ್ಕೊಳ್ಳಿ, ಈ ದಿನ ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರವನ್ನು ಕೂಡ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದು ಕೂಡ ಫೇವರಬಲ್ ಆಗಿಲ್ಲ. ಅದರಲ್ಲೂ ಈ ದಿನ ರಾಜಕಾರಣಿಗಳು, ರಾಜಕೀಯ ವ್ಯಕ್ತಿಗಳು, ರಾಜಕೀಯ ಕ್ಷೇತ್ರದಲ್ಲಿ ಇರುವಂಥವರು ಯಾವುದೇ ಚಟುವಟಿಕೆಗಳನ್ನಾಗಲಿ, ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ಈ ದಿನ ಇರುವಂಥ ರವಿ ಹೋರದಲ್ಲಿ ಆರಂಭ ಮಾಡಬೇಡಿ. ಹಾಗೆ ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥದ್ದಾಗಲಿ, ಸರ್ಕಾರಿ ಕೆಲಸಗಳಾಗಲಿ ಅಂತ ಹೇಳಿ ಫಾಲೋಅಪ್ ಮಾಡುವಂಥ ವಿಚಾರ ಆಗಲಿ ರವಿ ಹೋರಾದಲ್ಲಿ ಬೇಡ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 14 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 37 ನಿಮಿಷದಿಂದ ಅಪರಾಹ್ನ 4 ಗಂಟೆ 41 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 33 ನಿಮಿಷದಿಂದ ರಾತ್ರಿ 11 ಗಂಟೆ 29 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಶುಕ್ರ ಹೋರ ಪ್ರಶಸ್ತವಾಗಿದೆ. ಇನ್ನು ಈ ದಿನ ಇಂಟೀರಿಯರ್ ಡಿಸೈನರ್ಸ್ಗೆ, ರೇಷ್ಮೆ ವ್ಯಾಪಾರಿಗಳಿಗೆ ದಿನ ತುಂಬ ಚೆನ್ನಾಗಿದೆ. ತುಂಬ ಅನುಕೂಲಕರವಾದಂಥ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರದಲ್ಲಿ ನಿಮ್ಮ ಪ್ರಯಾಣವನ್ನಾಗಲಿ, ಹಣಕಾಸಿನ ಯಾವುದೇ ರೀತಿಯ ಒಪ್ಪಂದಗಳನ್ನಾಗಲಿ ಮಾಡಿಕೊಳ್ಳಿಕ್ಕೂ ಕೂಡ ಪ್ರಶಸ್ತವಾಗಿದೆ. ಹಾಗಾಗಿ ಶುಕ್ರ ಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 14 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 18 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 41 ನಿಮಿಷದಿಂದ ಸಂಜೆ 5 ಗಂಟೆ 45 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 29 ನಿಮಿಷದಿಂದ ರಾತ್ರಿ 12 ಗಂಟೆ 26 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಒಳ್ಳೆಯ ಹೊರ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಮುಂದುವರಿರಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದು ಸಹಕಾರಿಯಾಗಿರುತ್ತೆ, ಒಳ್ಳೆಯದಾಗುತ್ತೆ. ಬಂಧುಗಳೇ,
ಈ ದಿನ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಇರುವಂತಹ ದಿನ. ಇಲ್ಲಿ ಸಪ್ತಮಿ ಅಂತ ಹೇಳಿದ್ರೆ ಸೂರ್ಯನಾರಾಯಣ ಸ್ವಾಮಿಗೆ ಬಹಳ ವಿಶೇಷವಾದಂತಹ ದಿನ, 7ನೇ ದಿನ. ಹಾಗಾಗಿ ಈ ದಿನ ಸೂರ್ಯನ ಆರಾಧನೆಯನ್ನು ಮಾಡಿ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಗುರುವಾರ ಇರುವಂಥದ್ದು, ಅಂದರೆ ಬೃಹಸ್ಪತಿ ವಾಸರ. ಹಾಗಾಗಿ ಶ್ರಾವಣದಲ್ಲಿ ನಾವು ಬುಧ ಬೃಹಸ್ಪತಿ ವ್ರತವನ್ನು ಮಾಡುವಂಥದ್ದು ಕೂಡ ಇದೆ. ಕೆಲವರು ತುಂಬ ವಿಶೇಷವಾಗಿ ಈ ವ್ರತವನ್ನು ಮಾಡುವಂಥದ್ದಿದೆ. ಅಂದರೆ ಬ್ರಹ್ಮ ಚಂದ್ರನನ್ನು ನಕ್ಷತ್ರ ಲೋಕದ ಅಧಿಪತಿಯನ್ನಾಗಿ ಮಾಡ್ತಾನೆ. ಆಗ ಚಂದ್ರ ಒಮ್ಮೆ ಬೃಹಸ್ಪತಿಯ ಪತ್ನಿಯಾದಂತಹ ತಾರಾದೇವಿಯನ್ನು ನೋಡಿ ಅವಳ ರೂಪಕ್ಕೆ ಮೋಹಿತನಾಗಿ ಅವಳನ್ನು ಅಪಹರಿಸಿಬಿಡ್ತಾನೆ. ಬಹುದಿನಗಳ ನಂತರ ಅವಳಿಗೆ ಪುತ್ರೋತ್ಸವ ಆಗುತ್ತೆ. ಸರ್ವ ಲಕ್ಷಣ ಸಂಪನ್ನ ರೂಪಶಾಲಿಯಾದಂತಹ ಮತ್ತು ಜ್ಞಾನಿಯಾದಂತಹ ಬುಧ ಜನಿಸ್ತಾನೆ. ಇತ್ತ ಹೆಂಡತಿಯ ಶೋಧದಲ್ಲಿದ್ದಂತಹ ಬೃಹಸ್ಪತ್ಯಾಚಾರ್ಯರಿಗೆ ಚಂದ್ರನ ಮನೆಯಲ್ಲಿ ತನ್ನ ಪತ್ನಿ ಇರುವಂಥದ್ದು ತಿಳಿಯುತ್ತೆ. ಇಲ್ಲಿ ಚಂದ್ರನಲ್ಲಿಗೆ ಬಂದು ತನ್ನ ಭಾರ್ಯೆಯನ್ನು ವಾಪಸ್ಸು ಕಳಿಸುವಂತೆ ಕೇಳಿಕೊಳ್ತಾರೆ. ಆದರೆ ಅವರ ಮಾತಿಗೆ ಬೆಲೆ ಕೊಡದಂತಹ ಚಂದ್ರ ಅವಳನ್ನು ಕಳಿಸ್ಲಿಕ್ಕೆ ನಿರಾಕರಿಸ್ತಾನೆ. ಆಗ ಕೋಪಗೊಂಡಂತಹ ಬೃಹಸ್ಪತ್ಯಾಚಾರ್ಯರು ದೇವಸಭೆಗೆ ಹೋಗಿ ಎಲ್ಲವನ್ನೂ ಕೂಡ ನಿವೇದನೆ ಮಾಡಿಕೊಳ್ತಾರೆ. ಅಲ್ಲಿ ಇಂದ್ರನಿಗೆ ತಿಳಿಸ್ತಾರೆ. ಹಾಗಾಗಿ ಇಲ್ಲಿ ಚಂದ್ರ ತನ್ನ ಪತ್ನಿಯನ್ನು ಅಪಹರಿಸಿಬಿಟ್ಟಿದ್ದಾನೆ, ಅವಳನ್ನು ಬಿಟ್ಟು ಕೊಡ್ತಾ ಇಲ್ಲ. ನೀನು ದೇವರಾಜನಾಗಿರುವಂತಹ ಇಂದ್ರ, ನೀನು ಆಜ್ಞೆ ಮಾಡಿ ಚಂದ್ರನಿಂದ ನನ್ನ ಪತ್ನಿಯನ್ನು ಕಳುಹಿಸುವಂತೆ ಮಾಡು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಆ ಚಂದ್ರ ಮಾಡಿದಂಥ ಪಾಪ ನಿನಗೂ ಕೂಡ ಅಂಟಿಕೊಳ್ಳುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ. ಇಲ್ಲಿ ಪ್ರಜೆಗಳು ಮಾಡಿದಂತಹ ಪಾಪದ ಫಲವನ್ನು ರಾಜ ಅನುಭೋಗಿಸಬೇಕು ಅನ್ನುವಂಥದ್ದು ಇದೆಯಲ್ಲ ಶಾಸ್ತ್ರ, ಆ ರೀತಿಯಲ್ಲಿ ಈ ಎಚ್ಚರಿಕೆಯನ್ನು ಅಲ್ಲಿ ನೀಡಿ ಬರ್ತಾನೆ. ಆಗ ಹೆದರಿದಂತಹ ಇಂದ್ರ ಚಂದ್ರನನ್ನು ಕರೆದು ಗುರುಪತ್ನಿಯನ್ನು ಹಿಂದಿರುಗಿಸುವಂತೆ ಆಜ್ಞಾಪಿಸ್ತಾನೆ. ಇದಕ್ಕೆ ಒಪ್ಪಿದಂತಹ ಚಂದ್ರ ಮಗನನ್ನು ಮಾತ್ರ ಕೊಡಲಾರೆ ಅಂತ ಹೇಳಿದಾಗ ಗುರು ಬುಧ ನನ್ನ ಮಗ, ನನಗೆ ಬೇಕು ಅಂತ ಹೇಳ್ತಾನೆ. ಇಂದ್ರನ ಸಭೆಯಲ್ಲಿ ಸುರರೆಲ್ಲರೂ ಕೂಡ ಸಂಶಯಗ್ರಸ್ತರಾಗ್ತಾರೆ. ತಾರೆಯನ್ನು ಕರೆದು ಸತ್ಯವನ್ನು ಹೇಳು ಅಂತ ಹೇಳಿ ಅವಳನ್ನು ಕೇಳಿಕೊಳ್ತಾರೆ. ಆಗ ಬುಧ ಚಂದ್ರನ ಔರಸ ಪುತ್ರನಾಗಿದ್ದಾನೆ, ಬೃಹಸ್ಪತಿಯ ಕ್ಷೇತ್ರಜ ಪುತ್ರನಾಗಿದ್ದಾನೆ ಅನ್ನುವಂಥ ಒಂದು ವಿಚಾರವನ್ನು ತಿಳಿಸಿ, ಈಗ ಹೇಳಿ ಪುತ್ರನನ್ನು ಯಾರಿಗೆ ಒಪ್ಪಿಸಬೇಕು ಅವರಿಗೆ ನಾನು ಒಪ್ಪಿಸ್ಬಿಡ್ತೀನಿ ಅಂತ ಹೇಳಿ ಆಕೆ ತಿಳಿಸ್ತಾಳೆ. ಎಲ್ಲರೂ ಕೂಡ ಚಂದ್ರನಿಗೆ ಬುಧನ ಮಗ ಅನ್ನುವಂಥದ್ದನ್ನು ಒಪ್ಪಿಕೊಳ್ತಾರೆ. ಇದರಿಂದ ಖಿನ್ನನಾದಂತಹ ಗುರುವನ್ನು ಕಂಡು ಬುಧ ನಿಮ್ಮ ಮಗನೂ ಕೂಡ ಆಗಿದ್ದಾನೆ, ದೇವತೆಗಳೆಲ್ಲ ಸೇರಿ ಅವನಿಗೆ ಈ ರೀತಿ ವರವನ್ನು ಕೊಡ್ತಾರೆ. ಅಂದರೆ ಶ್ರಾವಣ ಮಾಸದಲ್ಲಿ ಬರುವಂತಹ ಬುಧ ಬೃಹಸ್ಪತಿ ವ್ರತವನ್ನು ಮಾಡುವಂಥವ್ರಿಗೆ ಸಕಲ ಸಿದ್ಧಿಗಳು ಉಂಟಾಗಲಿ ಅನ್ನುವಂಥ ವಿಚಾರವನ್ನು ಇಲ್ಲಿ ತಿಳಿಸ್ತಾರೆ. ಹಾಗೆ ಈ ದಿನ ಗೋಡೆಯ ಮೇಲೆ ಬುಧ ಬೃಹಸ್ಪತಿ ಚಿತ್ರವನ್ನು ಬರೆದು ಪೂಜೆಯನ್ನು ಮಾಡಿ ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ಸಮರ್ಪಣೆ ಮಾಡುವಂಥದ್ದು ಇದೆ. ಹಾಗೆ ಈ ಬುಧ ಬೃಹಸ್ಪತಿ ವ್ರತವನ್ನು ಮಾಡಬೇಕು ಅನ್ನುವಂಥದ್ದು ಯಾರಿಗೆ ಅದು ಸಾಧ್ಯ ಆಗಲ್ಲ ಅಂಥವರು ವ್ರತದ ಕಥೆಯನ್ನಾದರೂ ಕೇಳಬೇಕು ಅನ್ನುವಂಥ ಒಂದು ಉಲ್ಲೇಖ ಇದೆ. ಇದರಿಂದ ಧನಧಾನ್ಯ ಸಮೃದ್ಧಿ ಉಂಟಾಗುತ್ತೆ. ಇನ್ನು ಸೋದರ ಮಾವಂದಿರನ್ನು ಕರೆದು ಈ ದಿನ ಭೋಜನ ಮಾಡಿಸ್ಬೇಕು ತಮ್ಮ ಮನೆಯಲ್ಲಿ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಈ ವ್ರತದ ಪ್ರಭಾವದಿಂದ ಎಲ್ಲ ಬಯಕೆಗಳೂ ಕೂಡ ಸಿದ್ಧಿಸುತ್ತೆ. ಆದ್ದರಿಂದಲೇ ಈ ಬುಧ ಬೃಹಸ್ಪತಿ ವ್ರತವನ್ನು ಕೆಲವು ಭಾಗಗಳಲ್ಲಿ ಅನುಸರಣೆ ಮಾಡುವಂಥದ್ದು ಇದೆ. ಹಾಗಾಗಿ ನಿಮ್ಮಲ್ಲಿ ಸಂಪ್ರದಾಯದಲ್ಲಿ ಬುಧ ಬೃಹಸ್ಪತಿ ವ್ರತದ ಆಚರಣೆ ಇಲ್ಲ ಅಂದರೂ ಕೂಡ ನೀವು ಈ ದಿನದಲ್ಲಿ ಬುಧನನ್ನು, ಬೃಹಸ್ಪತಿಯನ್ನು, ಚಂದ್ರನನ್ನು ಸ್ಮರಣೆ ಮಾಡಿಕೊಳ್ಳಿ, ನವಗ್ರಹಗಳ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಕೆಲವು ಮನೆಗಳಲ್ಲಿ ಪ್ರತಿ ಬುಧವಾರ ಮತ್ತು ಪ್ರತಿ ಗುರುವಾರ ಈ ಬುಧ ಬೃಹಸ್ಪತಿಯನ್ನು ಪೂಜೆ ಮಾಡುವಂಥದ್ದು ಇದೆ. ಯಾಕೆ ವಿಶೇಷವಾಗಿ ಇಲ್ಲಿ ಪೂಜೆಯನ್ನು ನಡೆಸಬೇಕು ಅನ್ನುವಂಥ ವಿಚಾರವನ್ನು ನೋಡೋದಾದರೆ ಇದರ ಹಿನ್ನೆಲೆಯಲ್ಲೂ ಕೂಡ ಒಂದು ಪೌರಾಣಿಕ ಕಥೆ ಇದೆ. ಒಬ್ಬ ಬಡ ಸಂಪ್ರದಾಯಸ್ಥ ದಂಪತಿಗಳು, ಅವರಿಗೆ 4 ಜನ ಗಂಡು ಮಕ್ಕಳಿದ್ರು ಮತ್ತು 4 ಜನ ಸೊಸೆಯಂದ್ರಿರ್ತಾರೆ. ಎಲ್ಲ ಮಕ್ಕಳಿಗೂ ಕೂಡ ಇಬ್ಬಿಬ್ಬರು ಮಕ್ಕಳಾಗ್ತಾರೆ. ಹೀಗೆ ತುಂಬ ದೊಡ್ಡ ಪರಿವಾರ ಆಗುತ್ತೆ. ತುಂಬ ಬಡತನ ಮತ್ತು ಕಷ್ಟ ಕೂಡ ಇರುತ್ತೆ. ಮನೆಗೆ ಹೋಗಿ ಎಲ್ಲ ಮಕ್ಕಳು ಕೂಡ ಗೋಪಾಳಕ್ಕೆ ಹೋಗಿ ಭಿಕ್ಷೆಯನ್ನು ಬೇಡಿ ಅಕ್ಕಿ ಜೋಳ ಏನು ಬರುತ್ತೋ ಅದನ್ನೇ ಮಧ್ಯಾಹ್ನಕ್ಕೆ ಬೇಯಿಸಿಕೊಂಡು ಪರಿವಾರದವರೆಲ್ಲ ಒಂದು ಹೊತ್ತು ಊಟವನ್ನು ಮಾಡ್ತಾಯಿದ್ರು. ಇವರ
ಈ ಧರ್ಮನಿಷ್ಠೆಯನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ನವಗ್ರಹಗಳಲ್ಲಿ ಇಬ್ಬರು ಬುಧ ಮತ್ತು ಬೃಹಸ್ಪತಿ ಒಟುಗಳ ವೇಷದಲ್ಲಿ ಆ ಪರಿವಾರದ ಮನೆಯ ಬಾಗಿಲಿಗೆ ಬರ್ತಾರೆ. 3 ದಿನಗಳಿಂದ ನಾವು ಆಹಾರಾದಿಗಳನ್ನು ತಿಂದಿಲ್ಲ, ನಮಗೆ ತುಂಬ ಹಸಿವಾಗಿದೆ, ನಮಗೆ ಊಟಕ್ಕೆ ಹಾಕಿ ಅಂತ ಹೇಳಿ ಬೇಡಿಕೊಳ್ತಾರೆ. ಆಗ ಆ ತಾಯಿ, ನನ್ನ ಮಕ್ಕಳು ಭಿಕ್ಷೆಗೆ ಹೋಗಿದ್ದಾರೆ ಹೊರಗೆ, ಅವರು ಬಂದ ತಕ್ಷಣ ನಿಮಗೆ ಅವಶ್ಯವಾಗಿ ಜೋಳದ ಭಕ್ಷ್ಯವನ್ನು ಮಾಡಿ ಹಾಕ್ತೇನೆ ಅಂತ ಹೇಳ್ತಾಳೆ. ಆಗ ಆ ಒಟುಗಳ ಹಸಿವೆ ಜಾಸ್ತಿ ಆಗುತ್ತೆ, ಸಹನೆ ಮೀರುತ್ತೆ. ಆಗ ಆ ಒಟುಗಳು ಇದ್ದದ್ದನ್ನು ಹಾಕಿ ನಮ್ಮ ಹಸಿವನ್ನು ನೀಗಿಸಿ ಅಂತ ಹೇಳಿ ಕೇಳ್ತಾರೆ. ಆ ಸಂದರ್ಭದಲ್ಲಿ ಜೋಳದ ಹಿಟ್ಟಿನ ರೊಟ್ಟಿಯನ್ನು ಮಾಡಿ ಅದರಲ್ಲಿ ಮೊಸರು ಮತ್ತು ಬೆಲ್ಲವನ್ನು ಹಾಕಿ ಅದನ್ನೇ ಆದರದಿಂದ ಬಡಿಸ್ತಾಳೆ. ಕೊನೆಗೆ ಕುಡಿಯಲು ನೀರು ಮಜ್ಜಿಗೆಯನ್ನು ಕೂಡ ಕೊಡ್ತಾಳೆ. ಆ ಒಟುಗಳು ಅದನ್ನೇ ಪ್ರೀತಿಯಿಂದ ಸ್ವೀಕರಿಸಿ ಸಂತೋಷಗೊಳ್ತಾರೆ. ನಂತರ ಆ ದಂಪತಿಗಳು ಈ ಬುಧ ಬೃಹಸ್ಪತಿಯನ್ನು, ನೀವು ಇಷ್ಟೊಂದು ಅನ್ಯೋನ್ಯವಾಗಿದ್ದೀರಿ, ನೀವಿಬ್ಬರು ಯಾರು ಅಂತ ಹೇಳಿ ಕೇಳಿದಾಗ, ನಾವು ಬುಧ ಬೃಹಸ್ಪತಿಗಳು, ಧಾನ್ಯ ಸಮೃದ್ಧಿ ಬೇಕು ಅಂತ ಹೇಳಿದ್ರೆ ಅಡುಗೆ ಮನೆಯಲ್ಲಿ ಧನ ಸಮೃದ್ಧಿ ಬೇಕಂದರೆ ಧನದ ಪೆಟ್ಟಿಗೆಯಲ್ಲಿ ನಮ್ಮ ಚಿತ್ರವನ್ನು ಬರೆದು ಭಕ್ತಿಯಿಂದ ಪೂಜಿಸಬೇಕು ಅಂತ ಹೇಳ್ತಾರೆ. ಇಲ್ಲಿ ಪೂಜೆಯಿಂದ ಧನ ಧಾನ್ಯದ ಅಭಿವೃದ್ಧಿ ಉಂಟಾಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸಿ ಅವರು ಅಂತರ್ಧಾನರಾಗ್ತಾರೆ. ಅಂತೆಯೇ ಆ ದಂಪತಿಗಳು ಅಂದಿನಿಂದ ಬುಧ ಬೃಹಸ್ಪತಿಯನ್ನು ಪೂಜೆ ಮಾಡಿ ಸಕಲ ಅಭಿವೃದ್ಧಿಗಳನ್ನು ಹೊಂದಿ ಸಪರಿವಾರರಾಗಿ ಸಂತೋಷದಿಂದ ಜೀವನವನ್ನು ನಡೆಸ್ತಾರೆ ಅನ್ನುವಂಥ ಉಲ್ಲೇಖ ಇದೆ. ಇನ್ನು ಯಾವುದೇ ಜಾತಿ ಧರ್ಮದ ಭೇದ ಇಲ್ಲದೆ ಸರ್ವರೂ ಕೂಡ ಈ ಪೂಜೆಯನ್ನು ಮಾಡಬೇಕು. ಮನುಷ್ಯ ಜನ್ಮವನ್ನು ಪಡೆದಂತಹ ಪ್ರತಿಯೊಬ್ಬರೂ ಕೂಡ ಜ್ಞಾನಕ್ಕೆ ಅರ್ಹರಾಗಿರ್ತಾರಲ್ಲ, ಆದ್ದರಿಂದ ಜ್ಞಾನವನ್ನು ಪಡೆಯುವಂಥದ್ದು ಎಲ್ಲರ ಕರ್ತವ್ಯ ಕೂಡ. ಜ್ಞಾನದಿಂದಲೇ ಮೋಕ್ಷ, ಬ್ರಹ್ಮ ವಿದ್ಯೆ ಹಾಗೆ ವಿಜ್ಞಾನಾದಿ ಸಕಲ ಶಾಸ್ತ್ರಗಳ ವಿಶೇಷ ಜ್ಞಾನ ಪಡ್ಕೊಳ್ಳಿಕ್ಕೆ ಈ ಬುಧ ಬೃಹಸ್ಪತಿಗಳ ಅನುಗ್ರಹ ಇರಬೇಕು. ಇಲ್ಲಿ ಬುಧ ಬುದ್ಧಿಯನ್ನು ನೀಡಿದ್ರೆ ಗುರು ಜ್ಞಾನವನ್ನು ನೀಡ್ತಾನೆ. ಹಾಗಾಗಿನೇ ಒಬ್ಬ ಮನುಷ್ಯನಿಗೆ ಈ ಬುದ್ಧಿ ಮತ್ತು ಜ್ಞಾನ ಎರಡೂ ಕೂಡ ಬೇಕೇ ಬೇಕು. ಹಾಗೆ ಈ ವಿಶೇಷ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಬುಧ ಬೃಹಸ್ಪತಿಗಳ ಅನುಗ್ರಹ ಬೇಕೇ ಬೇಕು. ಹಾಗಾಗಿ ಈ ದಿನ ಧನಧಾನ್ಯ ಸಂಪತ್ತಿನ ಅಭಿವೃದ್ಧಿ ಪ್ರಾಪ್ತಿಯಾಗಬೇಕು ಅಂತ ಹೇಳಿದ್ರೆ ಇಲ್ಲಿ ಬುಧ ಬೃಹಸ್ಪತಿಯ ಆರಾಧನೆ ನಡಿಬೇಕು. ಇನ್ನು ಈ ಬುಧ ಬೃಹಸ್ಪತಿ ಪೂಜಾ ವಿಧಾನ ಹೇಗಿರುತ್ತೆ, ಯಾವ ರೀತಿಯಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ರೆ, ಈ ದಿನ ಬುಧ ಬೃಹಸ್ಪತಿಯ ಚಿತ್ರವನ್ನು ಬರಿಬೇಕು. ಅಥವಾ ಚಿತ್ರ ಲಭ್ಯ ಇದ್ದರೆ ಅದನ್ನು ಮಣೆಯ ಮೇಲೆ ಇಟ್ಟು ರಂಗೋಲಿಯನ್ನು ಹಾಕಿ ಎಡಬಲದಲ್ಲಿ ದೀಪವನ್ನು ಹಚ್ಚಿಟ್ಟು, ಎಡದಲ್ಲಿ ಹಾಗೆ ಬಲದಲ್ಲಿ ದೀಪವನ್ನು ಹಚ್ಚಿಟ್ಟು ಅನೇಕ ತರಹದ ಹೂ ಪತ್ರಗಳನ್ನು, ಉತ್ತರಾಣಿ ಇತ್ಯಾದಿಗಳನ್ನು ಪೂಜೆಗೆ ತರಬೇಕು. ಅರಿಶಿನ, ಕುಂಕುಮ, ಅಕ್ಷತೆ, ಗೆಜ್ಜೆ ವಸ್ತ್ರಗಳಿಂದ ಪೂಜೆ ಪ್ರಾರ್ಥನೆಗಳನ್ನು ನೆರವೇರಿಸಬೇಕು. ಹಾಗೆ ವಿಶೇಷವಾಗಿ ಜೋಳದ ರೊಟ್ಟಿ, ಮೊಸರು ಮತ್ತು ಬೆಲ್ಲ, ಮೊಸರನ್ನ ಇವುಗಳನ್ನು ನೈವೇದ್ಯಕ್ಕೆ ನಿವೇದನೆ ಮಾಡಬೇಕು. ಇನ್ನು ಒಟುಗಳಿಗೆ ಭೋಜನವನ್ನು ಮಾಡಿಸ್ಬೇಕು. ಹೀಗೆ ಶ್ರಾವಣ ಮಾಸದ ಬುಧವಾರ ಮತ್ತು ಗುರುವಾರ ಈ ಎರಡರಲ್ಲಿ ಒಂದು ದಿನದಲ್ಲಿ ಈ ಪೂಜೆಯನ್ನು ಮಾಡಬೇಕು. ಇನ್ನು ಬುಧನಿಗೆ ಕ್ಷೀರಾನ್ನವನ್ನು ಹಾಗೆ ಬೃಹಸ್ಪತಿಗೆ ಮೊಸರನ್ನವನ್ನು ನೈವೇದ್ಯವಾಗಿ ಸಮರ್ಪಣೆ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಹಾಗೆ ಈ ಬುಧ ಬೃಹಸ್ಪತಿ ಯಾರು ಅನ್ನುವಂಥ ವಿಚಾರ ತಮಗೂ ಕೂಡ ಗೊತ್ತಿದೆ. ಇಲ್ಲಿ ಶಬ್ದವನ್ನು ಗ್ರಹಿಸುವಂಥ ಇಂದ್ರಿಯ ಕರ್ಣ ಅಂದರೆ ಕಿವಿಯದು. ಇನ್ನು ಕಿವಿಯ ದ್ವಾರಗಳಿಗೆ ಬುಧ ಮತ್ತು ಗುರು ಅಧಿಪತಿಗಳಾಗಿರ್ತಾರೆ. ಆದ್ದರಿಂದ ಅಜ್ಞಾನದ ಮತ್ತು ಅಧರ್ಮದ ಮಾತುಗಳಿಗೆ ಕಿವಿ ಕೊಡದಂತೆ ಕೇವಲ ಭಗವಂತನ ವಿಚಾರಗಳ ಶಬ್ದವನ್ನು ಮಾತ್ರ ಆಲಿಸುವಂತೆ ಇವರಿಬ್ಬರ ಉಪಾಸನೆಯನ್ನು ವಿಶೇಷವಾಗಿ ಈ ದಿನ ಮಾಡಬೇಕು. ಜ್ಞಾನವನ್ನು ನೀಡುವಂಥವನು ಗುರು ಆದರೆ ಬುದ್ಧಿ ಚತುರತೆಗೆ ಕಾರಣನೂ ಬುಧ. ಇಲ್ಲಿ ಚಂದ್ರನ ಮಗನಾದ್ರಿಂದ ಬುಧ ಸೌಮ್ಯ ಅಂತ ಹೇಳಿ ಪ್ರಸಿದ್ಧನಾಗಿದ್ದಾನೆ. ಆದ್ದರಿಂದಲೇ ಬುಧವಾರವನ್ನು ಸೌಮ್ಯವಾಸರ ಅಂತ ಹೇಳಿ ಕರೆಯುವಂಥದ್ದು. ಇನ್ನು ಬುಧ ಚತುರ್ಭುಜನು, ಖಡ್ಗ, ಗುರಾಣಿ, ಗದೆಗಳನ್ನು ವರಮುದ್ರೆಯನ್ನು ಧರಿಸಿ ಸಿಂಹವಾಹನನಾಗಿ ಇರ್ತಾನೆ. ಸದಾ ಒಳ್ಳೆಯ ಮಾತುಗಳಿರುತ್ತೆ, ರಾಜ ಸ್ವಭಾವ ಇರುವಂಥದ್ದು, ನಿಪುಣನಾಗಿರ್ತಾನೆ. ಹಾಗೆ ಸದಾ ಸಂತೋಷದಿಂದ ಕೂಡಿದವನಾಗಿರ್ತಾನೆ. ಇದು ಬುಧನ ಸ್ವರೂಪ. ಇನ್ನು ದೇವತೆಗಳಿಗೆ ಗುರುವಾಗಿರುವಂಥವನು ಬೃಹಸ್ಪತಿ. ಈ ಬೃಹಸ್ಪತಿಯನ್ನೇ ದೇವಗುರು ಅಂತ ಹೇಳಿ ಕರೆಯುವಂಥದ್ದು. ಉಳಿದ ಗ್ರಹಗಳಿಗಿಂತ ಗಾತ್ರದಲ್ಲಿ ದೊಡ್ಡವನು ಈ ಗುರು. ಹಾಗೆ ಸಕಲ ವೇದ ವಿದ್ಯಾ ಪ್ರವೀಣನಾಗಿರ್ತಾನೆ. ಅತಿ ಧಾರ್ಮಿಕವಾಗಿ ವಿನಯಶೀಲನಾಗಿ ಇರುವಂಥವನು. ಅತಿಯಾದ ಧಾರ್ಮಿಕತೆ ಇರುತ್ತೆ, ತುಂಬ ವಿನಯಶೀಲನಾಗಿ ಇರ್ತಾನೆ.
ಇದು ಗುರುವಿನ ಸ್ವರೂಪನ, ಹಾಗೆ ಹೆಚ್ಚು ನಿಪುಣನಾಗಿ ಸಾಹಸವಂತನಾಗಿರ್ತಾನೆ. ಇವು ಗುರುವಿನ ಸ್ವರೂಪಗಳು. ಅಸುರರನ್ನು ಸೋಲಿಸಿ ಸದಾ ದೇವತೆಗಳನ್ನು ರಕ್ಷಣೆ ಮಾಡೋದರಲ್ಲಿ ಇವರದ್ದೇ ಪ್ರಧಾನ ಪಾತ್ರ. ಇಲ್ಲಿ ಮೇಧಾಶಕ್ತಿ ವಿಶೇಷವಾಗಿ ಬೆಳೀಲಿಕ್ಕೆ ಗುರುವಿನ ಅನುಗ್ರಹ ಬೇಕು. ಅದಕ್ಕಾಗಿಯೇ ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚಾನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಅಂತ ಹೇಳುವಂಥದ್ದು. ಹಾಗೆ ಬುಧನನ್ನ ಕುರಿತಾಗಿ ಇರುವಂಥ ಒಂದು ಮಂತ್ರ ಅಂತ ಹೇಳಿದ್ರೆ, ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ ಅನ್ನುವಂಥ ಮಂತ್ರವನ್ನು ಈ ದಿನ ಹೇಳ್ಕೊಳ್ಬೇಕು. ಹಾಗಾಗಿ ಬಂಧುಗಳೇ, ಈ ಬುಧ ಬೃಹಸ್ಪತಿ ವ್ರತದ ವಿಶೇಷತೆಯನ್ನು ಕೇಳಿದ್ರಿ. ಇಲ್ಲಿ ಧನ ಧಾನ್ಯಗಳು ಸಮೃದ್ಧಿಯಾಗಿ ಜೀವನದಲ್ಲಿ ಇರಬೇಕು ಅಂತ ಹೇಳಿದ್ರೆ ಬುಧ ಬೃಹಸ್ಪತಿಯ ಪೂಜೆಯನ್ನು ಮಾಡಬೇಕು. ಹಾಗೆ ನಮಗೆ ಜ್ಞಾನ ಆಗಲಿ, ಬುದ್ಧಿ ಆಗಲಿ, ವಾಕ್ಚಾತುರ್ಯ ಆಗಲಿ, ವ್ಯವಹಾರ ಪ್ರಜ್ಞೆ ಆಗಲಿ ಇರಬೇಕು ಅಂತ ಹೇಳಿದ್ರೆ ಈ ಬುಧ ಬೃಹಸ್ಪತಿ ವ್ರತವನ್ನು ಆಚರಣೆ ಮಾಡಬೇಕು. ಇದು ಬಹಳ ವಿಶೇಷವಾಗಿರುವಂಥ ಸಂದರ್ಭ ಆಗಿರೋದ್ರಿಂದ ಮಕ್ಕಳಿಂದ ಈ ವ್ರತವನ್ನು ಮಾಡಿಸಿ ಬುಧ ಬೃಹಸ್ಪತಿಯನ್ನು ಆರಾಧನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ಅಪೇಕ್ಷೆಯಂತೆ ಯಶಸ್ಸನ್ನು ಪಡ್ಕೊಳ್ಳುವಂಥ ಸಂದರ್ಭ, ನೀವು ಅಂದುಕೊಂಡಂಥ ಕೆಲಸಗಳನ್ನು ಮಾಡುವಂಥ ಒಂದು ಸಂದರ್ಭ, ಅದರಲ್ಲೂ ವಿಶೇಷ ಕೆಲಸಗಳನ್ನು ವಿನೂತನ ರೀತಿಯಲ್ಲಿ ಮಾಡುವಂಥ ಸಂದರ್ಭ ಈ ದಿನದಲ್ಲಿರುತ್ತೆ. ಹಾಗಾಗಿನೇ ಯಾವುದೇ ವಿಚಾರದಲ್ಲೂ ಕೂಡ ಈ ದಿನ ಕಷ್ಟಪಡುವಂಥ ಅಗತ್ಯತೆ ಇಲ್ಲ. ಬಹಳ ಸುಲಭವಾಗಿ ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ. ಹಾಗೆ ಈ ದಿನದಲ್ಲಿ ಹೊಸ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಅದಕ್ಕೆ ಮೊದಲು ನಿಮಗೆ ಸರಿಯಾಗಿ ಆ ಒಂದು ವಿಚಾರದ ಬಗ್ಗೆ, ಆ ಒಂದು ಕೆಲಸದ ಬಗ್ಗೆ ಆಲೋಚನೆ ಮಾಡಿ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅದನ್ನು ಒಪ್ಪಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ನಡತೆಯಲ್ಲಿ ಸ್ವಲ್ಪ ಸಹನೆ ಸಂಯಮ ಇದ್ದರೆ ಸಾಕು, ಕೆಲಸಗಳೇ ತಾನಾಗಿ ನಡೆಯುತ್ತೆ. ಇನ್ನು ಈ ದಿನ ಯಾವುದೇ ಅಭಿಪ್ರಾಯವನ್ನು ತಿಳಿಸುವ ಮೊದಲು ಅದರ ವಿಚಾರವಾಗಿ ಮತ್ತೊಂದು ಸಲ ಯೋಚನೆ ಮಾಡಿ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕಾಗಿರುವಂಥ ಅನಿವಾರ್ಯತೆ ಇದೆ. ಇನ್ನು ಈ ದಿನ ಹೊಸ ವಸ್ತು, ಹೊಸ ವಿಚಾರಗಳು ನಿಮಗೆ ತುಂಬ ಲಾಭವನ್ನು ತರುತ್ತೆ. ಹಾಗೆ ಈ ದಿನ ಹಳೆಯ ಸ್ನೇಹಿತರ ಜೊತೆಯಲ್ಲಿ ಒಂದು ಸೇವಾ ಕಾರ್ಯದಲ್ಲಿ ಭಾಗವಹಿಸುವಂಥ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ಕೈಗೊಂಡ ವ್ಯವಹಾರಗಳಲ್ಲಿ ಯಶಸ್ಸು ಈ ದಿನ ಸಿಕ್ಕುವಂಥದ್ದಿದೆ. ಅದರಲ್ಲೂ ಆತ್ಮೀಯರಿಂದ ಅಮೂಲ್ಯವಾದಂಥ ವಿಚಾರಗಳನ್ನು ಈ ದಿನ ನೀವು ಗ್ರಹಿಸ್ಕೊಳ್ತೀರಿ. ಇದು ನಿಮಗೆ ನಿಮ್ಮ ಒಂದು ಸ್ವಂತ ಬಿಸಿನೆಸ್ಗೆ, ನಿಮ್ಮ ಚಟುವಟಿಕೆಗೆ ಬೇಕಾಗಿರುವಂಥ ವಿಚಾರಗಳಿದು. ಇನ್ನು ಈ ದಿನ ಮನೆಯ ವಾತಾವರಣ ಕೂಡ ಸಂತೋಷದಿಂದ ಇರುತ್ತೆ. ಅದರಲ್ಲೂ ಬಹಳ ವಿಶೇಷವಾಗಿ ನಿಮ್ಮ ವ್ಯವಹಾರಗಳೇನಿದೆ ಅದು ಅನುಕೂಲಕರವಾಗಿರುತ್ತೆ ಈ ದಿನದಲ್ಲಿ. ಇನ್ನು ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಇದು ನಿಮ್ಮ ಸತತ ಪ್ರಯತ್ನಕ್ಕೆ ಸಂದಂತಹ ಒಂದು ಒಳ್ಳೆಯ ಗೌರವ ಇದು. ಹಾಗಾಗಿನೇ ಈ ದಿನ ಸಮಾಜದಲ್ಲಿ ನಿಮಗೂ ಒಂದು ಗೌರವ ಇದೆ, ನಿಮಗೂ ಒಂದು ಒಳ್ಳೆಯ ಕೆಲಸವನ್ನು ಮಾಡುವಂಥ ಅವಕಾಶ ಇದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಗುರು ಹಿರಿಯರ ಮಾತನ್ನಾಗಲಿ ಅಥವಾ ಅನುಭವಸ್ಥರ ಮಾತನ್ನಾಗಲಿ ಬಹಳ ಸುಲಭಕ್ಕೆ ನೀವು ಕೇಳಲ್ಲ. ಇದರಿಂದ ನೀವು ಹಿಡಿದದ್ದೇ ದಾರಿ ಆಗುತ್ತೆ. ಆ ದಾರಿಯಲ್ಲಿ ಈ ದಿನ ಸ್ವಲ್ಪ ಅಡೆತಡೆಗಳು ಇರುತ್ತೆ. ಹಾಗಾಗಿ ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ ಸ್ವಲ್ಪ ಹಿನ್ನಡೆ ಇದೆ. ಇನ್ನು ಈ ದಿನದಲ್ಲಿ ಪ್ರಮುಖವಾದಂತಹ ವಿಚಾರಗಳಲ್ಲಿ ಆತುರದ ನಿರ್ಧಾರವನ್ನು ಕೈಗೊಳ್ಳೋದ್ರಿಂದ ಕೂಡ ನಿಮಗೆ ನಷ್ಟ ಉಂಟಾಗ್ತಾ ಇದೆ. ಹಾಗಾಗಿ ಎಷ್ಟೇ ಒತ್ತಡ ಇರಲಿ, ಎಷ್ಟೇ ತುರ್ತಿರಲಿ, ಕೆಲಸವನ್ನು ಸ್ವಲ್ಪ ನಿಧಾನವಾಗಿ ಆರಂಭ ಮಾಡಿ ಮುಕ್ತಾಯ ಮಾಡುವಂಥದ್ದು ಉತ್ತಮ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ವಾದ ವಿವಾದಗಳು ಉಂಟಾಗುವಂಥದ್ದಿದೆ. ಯಾವುದೋ ಒಂದು ಬೇಡದ ವಿಚಾರಕ್ಕೆ ಈ ಚರ್ಚೆ, ಮಾತುಕತೆ ಆರಂಭ ಆಗುತ್ತೆ. ಇನ್ನು ಈ ದಿನದಲ್ಲಿ ದೂರದ ಪ್ರಯಾಣದಿಂದ ಸ್ವಲ್ಪ ವ್ಯರ್ಥ ಖರ್ಚುಗಳು ಹೆಚ್ಚಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಆದಷ್ಟು ದೂರದ ಪ್ರಯಾಣವನ್ನು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ನೀವು
ಮರುಳಾಗುವಂಥ ಸಾಧ್ಯತೆ ಇದೆ. ಅದರಲ್ಲೂ ಈ ಯಾರಾದರೂ ನಿಮ್ಮನ್ನು ಹೊಗಳಿದ್ರೆ ಆ ಹೊಗಳಿಕೆಗೆ ಮರುಳಾಗ್ಬಿಡ್ತೀರಿ. ಇದರಿಂದ ಕೆಲಸ ಕಾರ್ಯಗಳು ನಿಂತಲ್ಲೇ ನಿಲ್ಲುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ನಡತೆಯಲ್ಲಿ, ನಿಮ್ಮ ಮಾತಿನಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಹಾಗೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ಹೆಚ್ಚಳ ಆಗಬೇಕು. ಅದಕ್ಕಾಗಿ ಸೂಕ್ತವಾದಂತಹ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ಇನ್ನು ವಿಶೇಷವಾಗಿ ಕಾನೂನು ಕಟ್ಟಳೆಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಹಾಗೆ ಈ ದಿನ ಅನಾವಶ್ಯಕವಾದಂತಹ ವಾದ ವಿವಾದದಿಂದ ನೀವು ದೂರ ಇರಬೇಕು. ಅನಾವಶ್ಯಕವಾದ ವೆಚ್ಚವನ್ನು ಕೂಡ ಈ ದಿನ ಮಾಡಬಾರ್ದು. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಮಹಾವಿಷ್ಣುವನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿನೇ ಈ ದಿನ ಕೌಟುಂಬಿಕ ವಿಚಾರಗಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳಿರುತ್ತೆ. ಅದನ್ನು ಈ ದಿನದಲ್ಲಿ ನೀವು ಒಪ್ಪಿಕೊಳ್ಳಲಿಕ್ಕೆ ಸಿದ್ಧರಿಲ್ಲ. ಏಕೆಂದರೆ ನಿಮ್ಮ ಮೂಗಿನ ನೇರಕ್ಕೆ ಎಲ್ಲವೂ ಆಗಬೇಕು ಅನ್ನುವಂಥ ಒಂದು ಪೂರ್ವ ನಿಯೋಜಿತವಾದಂತಹ ಮನಸ್ಸಿನಲ್ಲಿರ್ತೀರಿ. ಹಾಗಾಗಿ ಎಲ್ಲಿಯವರೆಗೆ ನಿಮಗೆ ತೆರೆದ ಮನಸ್ಸಿರಲ್ಲ ಅಲ್ಲಿಯವರೆಗೂ ಕೂಡ ಈ ರೀತಿಯ ದ್ವಂದ್ವತೆಗಳು ಮನಸ್ಸಿನಲ್ಲಿ ಇದ್ದೇ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಗುರಿ ಏನು, ಹಾಗೆ ನೀವು ಒಂದು ಮಾಡ್ತಾ ಇರುವಂಥ ಪ್ರಯತ್ನ ಏನು, ಇದರಲ್ಲಿ ಸಾಮ್ಯತೆ ಇರಬೇಕು. ಆಗ ಮಾತ್ರ ಯಶಸ್ಸಿಗೆ ಕಾರಣವಾಗುತ್ತೆ. ಇನ್ನು ಈ ದಿನ ಬರೀ ಗುರಿ ಸಾಧನೆ ಮಾಡಲಿಕ್ಕೆ ಏಕಾಗ್ರತೆ ಇದ್ದರೆ ಅಷ್ಟೇ ಸಾಲದು, ಅದಕ್ಕೆ ಸಂಪನ್ಮೂಲಗಳ ಕ್ರೋಢೀಕರಣ ಕೂಡ ಆಗಬೇಕು. ಹಾಗೆ ಅದಕ್ಕೆ ಒಂದು ಪಾಲುದಾರರು ಯಾರ್ಯಾರಿದ್ದಾರೆ ಅನ್ನೋಂಥದ್ದನ್ನು ನೀವು ಗ್ರಹಿಸಿಕೊಂಡು ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ ಏಕಾಗ್ರತೆ ಇದ್ದರೆ ಮಾತ್ರ ಕೆಲವೊಂದು ಕೆಲಸಗಳನ್ನು ಸಾಧಿಸಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ವಿದ್ಯಾರ್ಥಿಗಳು ಗಮನಿಸಬೇಕು. ಇನ್ನು ವಿಶೇಷವಾಗಿ ಯಾವುದೇ ಒಂದು ಕಾರ್ಯಭಾರವನ್ನು ವಹಿಸಿಕೊಳ್ಳುವ ಮೊದಲು ನಿಮ್ಮನ್ನು ನೀವು ಅದರಲ್ಲಿ ತೂಗಿಸಿಕೊಂಡು ನೋಡಿ. ಸಾಧಕ ಬಾಧಕಗಳನ್ನು ಈ ದಿನ ವಿಚಾರ ಮಾಡಬೇಕು. ಹಾಗೆ ಈ ಜವಾಬ್ದಾರಿಯನ್ನು ಸ್ತ್ರೀ ವರ್ಗದವರಿಂದ ಈ ದಿನ ವಹಿಸಿಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆ ಅವರ ಮಾತು, ಅವರ ನಡತೆ ನಿಮಗೆ ಸ್ವಲ್ಪ ವಿಶೇಷ ಆಕರ್ಷಣೆಯನ್ನು ತರುವಂಥ ಸಾಧ್ಯತೆ ಇರುತ್ತೆ. ನಿಮ್ಮ ಮನೆ ದೇವರನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಳ್ಳಿ. ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಶುಭ ಫಲಗಳ ಯೋಗ ಇರುವಂಥ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ವಿಶೇಷ ಪ್ರಗತಿ ಇದೆ. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭದ ಒಂದು ದಿಕ್ಕಿನಲ್ಲಿ ನಡೆಯುವಂಥದ್ದು ಇದೆ. ಪೈಪೋಟಿ ಇದೆ. ಒಂದು ರೀತಿಯಲ್ಲಿ ನಿಮಗೆ ಕಾಂಪಿಟೇಷನ್ ಅನ್ನುವಂಥದ್ದು ತುಂಬ ಇರುತ್ತೆ. ಆದರೂ ಕೂಡ ಅದನ್ನು ಸಮರ್ಥವಾಗಿ ನಿಭಾಯಿಸುವಂಥ ಒಂದು ಧೈರ್ಯ ಇದೆ. ಆತ್ಮವಿಶ್ವಾಸ ಚೆನ್ನಾಗಿದೆ. ಹಾಗಾಗಿನೇ ಎಂಥದ್ದೇ ಕೆಲಸ ಆದರೂ ಕೂಡ ಬಹಳ ಕಷ್ಟಪಟ್ಟು ಈ ದಿನ ನಿಮ್ಮ ಮನಸ್ಥಿತಿಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತೀರಿ. ಹಾಗಾಗಿ ಈ ದಿನ ಪ್ರಮುಖವಾದಂಥ ವ್ಯವಹಾರಗಳು ಯೋಜಿತ ಕಾಲದಲ್ಲಿ ಪೂರ್ಣ ಆಗುತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಇದು ತಂದುಕೊಡುತ್ತೆ. ಹಾಗೆ ಹೊಸ ವಾಹನದ ಯೋಗ ಈ ದಿನ ಇರುವಂಥದ್ದು. ಏಕೆಂದರೆ ನೀವು ಇದ್ದಕ್ಕಿದ್ದ ಹಾಗೇ ನಿಮ್ಮ ಸೌಕರ್ಯಕ್ಕಾಗಿ, ಸೌಲಭ್ಯಕ್ಕಾಗಿ ವಾಹನವನ್ನು ಖರೀದಿ ಮಾಡಿರುವಂಥದ್ದು. ಅದರಿಂದ ಈ ದಿನ ನಿಮಗೆ ಒಳ್ಳೆಯ ಲಾಭ ಉಂಟಾಗುತ್ತೆ. ಇನ್ನು ಈ ದಿನ ವೃತ್ತಿಪರ ವ್ಯವಹಾರಗಳು ನಿರೀಕ್ಷೆಗೂ ಮೀರಿ ನಿಮಗೆ ಲಾಭವನ್ನು ತರುತ್ತೆ. ಹಾಗಾಗಿನೇ ಈ ನಿರುದ್ಯೋಗದ ಪ್ರಯತ್ನಗಳೇನಿದೆ ಅದು ನಿಮಗೆ ಅನುಕೂಲಕರವಾಗೇ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ಬಹಳ ವಿಶೇಷವಾಗಿ ಸಾಕಾರಗೊಳಿಸಬೇಕು, ಕೆಲಸಗಳು ಪೂರ್ಣ ಆಗಬೇಕು, ಇದನ್ನೇ ನೀವು ಬಯಸುವಂಥದ್ದು. ಭಗವಂತನಲ್ಲಿ ನಿಮ್ಮ ಒಂದು ಆರಾಧನೆ ಏನು, ನಿಮ್ಮ ಬೇಡಿಕೆ ಏನಿದೆ ಅಂತ ಹೇಳಿದ್ರೆ ಕೆಲಸಗಳು ಸಕಾಲಕ್ಕೆ ಬರಲಿ, ಕೆಲಸಗಳು ಪೂರ್ಣ ಆಗಲಿ, ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡುವಂಥ ಒಂದು ಶಕ್ತಿಯನ್ನು ಕೊಡು ಅಂತ ಹೇಳಿ ಕೇಳ್ಕೊಳ್ಳುವಂಥದ್ದು. ಅದು ನಿಮ್ಮ ಮನಸ್ಸಿನಲ್ಲಿದ್ದರೆ ಸರಿ, ಇಲ್ಲಾಂದರೆ ಇದಿಷ್ಟನ್ನು ಮಾತ್ರ ಈ ದಿನ ನೀವು ಕೇಳ್ಕೊಳ್ಬೇಕು. ಇನ್ನು ಈ ದಿನ ವಿಶೇಷವಾಗಿ ಗುರಿ ಎಷ್ಟೇ ಹತ್ತಿರ ಇರಲಿ, ಆದರೆ ನಿಮ್ಮ ಸುತ್ತಮುತ್ತಲಿನವರ ಜೊತೆ ಏನಿದೆ ಬಹಳ ಎಚ್ಚರಿಕೆಯಿಂದ ನೀವು ವ್ಯವಹಾರವನ್ನು ಮಾಡಬೇಕಾಗತ್ತೆ. ಏಕೆಂದರೆ ನಿಮ್ಮ ಹೆಸರಿಗೆ ಕಳಂಕ ತರುವಂಥವರೇ ನಿಮ್ಮ ಹಿತಶತ್ರುಗಳು. ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ
ಭಕ್ತಿಯಿಂದ ಈ ದಿನ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನಿಮ್ಮ ನೆಚ್ಚಿನ ಗುರುಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುತ್ತೆ. ಅದರಲ್ಲೂ ಈ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಗೌರವ ಹೆಚ್ಚಾಗುವಂಥದ್ದಿದೆ. ಅದನ್ನು ಈ ದಿನದಲ್ಲಿ ಉಳಿಸಿ ಅಲ್ಲಿಂದ ಉತ್ತರೋತ್ತರವಾಗಿ ಅಭಿವೃದ್ಧಿ ಕಾಣಬೇಕು ಅನ್ನುವಂಥ ಒಂದು ತುಡಿತ ಇದೆ. ಮನಸ್ಸಿನಲ್ಲಿ ಏನು ಬರುತ್ತೋ ಅದನ್ನು ಮಾಡಿಯೇ ತೀರುವಂಥವ್ರು ನೀವು. ಇನ್ನು ಈ ದಿನ ವಿಶೇಷವಾಗಿ ಬೇರೆಯವರ ಮಾತಿಗೆ ಕಿವಿ ಕೊಡಬೇಡಿ. ಏಕೆಂದರೆ ನಿಮ್ಮ ಒಂದು ವಿಚಾರದಲ್ಲಿ ನಿಮ್ಮ ಸ್ವಂತ ಅಭಿಪ್ರಾಯವೇ ಪ್ರಧಾನವಾಗಿರಬೇಕು. ಬೇರೆಯವರು ನಿಮ್ಮನ್ನು ಮುನ್ನಡೆಸಬಾರ್ದು. ಇದೊಂದನ್ನು ಮಾತ್ರ ಜಾಗರೂಕರಾಗಿ ನೀವು ಅನುಸರಣೆ ಮಾಡಬೇಕಾಗತ್ತೆ. ಇನ್ನು ಈ ದಿನ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಅವಕಾಶಗಳೇನೋ ಸಿಕ್ಕತ್ತೆ. ಆದರೆ ಅವಕಾಶಗಳನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬೇಕು. ಇನ್ನು ಅಧಿಕಾರಿಗಳ ಕೃಪೆಗೆ ನೀವು ಪಾತ್ರವಾಗುವಂಥದ್ದು ಕೂಡ ಇದೆ. ಒಟ್ಟಾರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಾಗಲಿ ನಿಮ್ಮ ಉದ್ಯೋಗ ಸ್ಥಳದಲ್ಲಾಗಲಿ ಹೆಚ್ಚಿನ ಗೌರವವನ್ನು ಸಂಪಾದನೆ ಮಾಡ್ಕೊಳ್ತೀರಿ. ಹಾಗೆ ಈ ದಿನ ಪರಿಸ್ಥಿತಿಯನ್ನು ಸರಿಯಾಗಿ ನೀವು ವಿವೇಚನೆಯಿಂದ ಒಂದು ರೀತಿಯಲ್ಲಿ ಪರಿಶೀಲನೆ ಮಾಡುವಂಥದ್ದು. ಹಾಗಾಗಿನೇ ಪರಿಸ್ಥಿತಿ ನಿಮ್ಮ ನಿಯಂತ್ರಣದಲ್ಲೇ ಇರುತ್ತೆ. ಇನ್ನು ಈ ದಿನ ಯಾವುದೇ ಒಂದು ನಿರ್ಣಯಕ್ಕೆ ಬರಬೇಕಾದರೂ ಕೂಡ ಕುಟುಂಬಸ್ಥರನ್ನು ಒಂದು ರೀತಿಯಲ್ಲಿ ಲೂಪಲ್ಲಿ ಇಟ್ಕೊಳ್ಳಿ. ಅವರ ಅಭಿಪ್ರಾಯವನ್ನು ಕೇಳಿ ನಂತರದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಒಟ್ಟಾರೆಯಾಗಿ ಸಾರಾಂಶ ರೂಪದಲ್ಲಿ ತಿಳಿಸ್ಬೇಕಾಗತ್ತೆ. ಹಾಗಾಗಿ ಕುಟುಂಬಸ್ಥರಿಂದಲೇ ನಿಮಗೆ ಶ್ರೇಯಸ್ಸಿದೆ. ಅವರೇ ಈ ದಿನ ನಿಮಗೆ ಬೆಂಬಲವನ್ನು ನೀಡುವಂಥವ್ರು. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲಾಗಲಿ ಯಾವುದೇ ಚಟುವಟಿಕೆಗಳಲ್ಲಾಗಲಿ ಸ್ತ್ರೀ ವರ್ಗದವರಿಂದ ನಿಮಗೆ ಹೆಚ್ಚಿನ ನೆರವು ಸಿಕ್ಕತ್ತೆ. ಒಳ್ಳೆಯ ಅನುಭವ ಉಂಟಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಈ ದಿನದಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯಗಳಾಗಲಿ ಅಥವಾ ಯಾವುದೇ ರೀತಿಯ ಸಮಸ್ಯೆಗಳಿರಲಿ, ಅದರಲ್ಲೂ ಈ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಹಳ ವಿನೂತನವಾಗಿ ಪರಿಹಾರ ಮಾಡುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ಎಲ್ಲ ಸಮಸ್ಯೆಗಳಿಗೂ ಕೂಡ ಹಣವೇ ಪರಿಹಾರ ಅನ್ನುವಂಥ ಭ್ರಮೆಯಲ್ಲಿ ಬಿದ್ದಂತೆ ಕಾಣಿಸುತ್ತೆ. ಹಾಗಾಗಿನೇ ಈ ದಿನ ಹೆಚ್ಚು ಹೆಚ್ಚು ಕೆಲಸ ಮಾಡಬೇಕು, ಹೆಚ್ಚು ವ್ಯಾಪಾರ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿರುವಂಥ ಅಜೆಂಡಾ. ಹಾಗೆ ಈ ದಿನ ಹೆಚ್ಚಿನ ಬೆಲೆಯ ಹಣಕಾಸಿನ ವ್ಯವಹಾರಗಳಿಗೆ ತಜ್ಞರ ಸಲಹೆಯನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡೇ ನೀವು ಖರ್ಚು ವೆಚ್ಚಗಳನ್ನು ಮಾಡಬೇಕಾಗತ್ತೆ. ಜಾಗ್ರತೆ. ಹಾಗೆ ಈ ದಿನ ಒಂದು ಗುರಿ ಸಾಧನೆಯ ಸಂದರ್ಭದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ಇದು ಕೂಡ ಬಹಳ ಮುಖ್ಯವಾಗಿ ಆಗಬೇಕಾಗಿರುವಂಥದ್ದು. ಇನ್ನು ಆಧ್ಯಾತ್ಮಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಒಂದು ಒಳ್ಳೆಯ ಅವಕಾಶ ಈ ದಿನ ಇದೆ. ಮತ್ತು ಈ ದಿನ ಭಿನ್ನಾಭಿಪ್ರಾಯಗಳೇನಾದರೂ ಬಂದರೆ, ಕೆಲಸ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಏನಾದರೂ ಬರ್ತಾ ಇದ್ದರೆ, ಈಗಾಗಲೇ ನಾವು ಪ್ರಸಾರ ಮಾಡಿರುವಂಥ ಕೆಲವೊಂದು ವಿಶೇಷವಾದಂತಹ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡಿಕೊಳ್ಳಿ. ಇನ್ನು ವಿಶೇಷವಾಗಿ ಈ ದಿನ ಪಾಲುದಾರರ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಗಳಾಗಿದ್ದರೆ ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ನಿರಾಸೆ ಇರಬಹುದು. ಆದರೂ ಒಟ್ಟಾರೆಯಾಗಿ ಸಮಷ್ಟಿಯಲ್ಲಿ ಕೆಲಸಗಳನ್ನು ನೀವು ನೋಡಿದಾಗ ಅದರಲ್ಲಿ ಒಂದು ಉತ್ತೇಜನಕಾರಿಯಾದಂಥ ಅಂಶ ಇದೆ, ಒಂದು ಒಳ್ಳೆಯ ಮೋಟಿವೇಶನ್ ಇದೆ. ಹಾಗಾಗಿ ನೀವು ಕೆಲವರಿಗೆ ಮಾತಾಡೇನೇ ಮೋಟಿವೇಟ್ ಮಾಡುವಂಥದ್ದಲ್ಲ, ನೀವು ಮಾಡಿರುವಂಥ ಒಂದು ನೈವೇದ್ಯವನ್ನು ಕೊಟ್ಟರೂ ಕೂಡ ಅದು ಅವರಿಗೆ ಒಂದು ಒಳ್ಳೆಯ ಎನರ್ಜಿಯನ್ನು ತರುತ್ತೆ. ಅಂಥ ಒಂದು ವಿಶೇಷ ಸನ್ನಿವೇಶವನ್ನು ಈ ದಿನ ನೀವು ತಂದುಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ನಿಮ್ಮ ನೆಚ್ಚಿನ ಗುರುಗಳ ದರ್ಶನವನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳ ಯೋಗ ಇರುವಂಥ ದಿನ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಶ್ರಮ ಜಾಸ್ತಿ ಆಗುತ್ತೆ, ಆದರೆ ಫಲಿತಾಂಶ ತೀರಾ ಕಡಿಮೆ ಆಗುತ್ತೆ. ಇದು ನಿಮಗೆ ಬೇಸರಕ್ಕೆ ಕಾರಣವಾಗುವಂಥ ಸಂದರ್ಭ. ಇನ್ನು ಈ ದಿನ ಮಕ್ಕಳ ಹಠದ ಸ್ವಭಾವದಿಂದ ಈ ದಿನ ನಿಮಗೆ ಕೂಡ ಅದರ ಎಫೆಕ್ಟ್ ಆಗುವಂಥದ್ದು.
ಹಾಗಾಗಿ ಈ ದಿನ ಯಾರದ್ದೋ ಒಂದು ತಪ್ಪಿಗೆ ಯಾರಿಗೋ ಶಿಕ್ಷೆ ವಿಧಿಸುವಂಥ ಸಂದರ್ಭ ಬರುತ್ತೆ. ಹಾಗಾಗಿ ಅಂಥ ಒಂದು ವಿಚಾರಗಳನ್ನು ಈ ದಿನ ಸ್ವಲ್ಪ ಸಂಯಮದಿಂದ ನೋಡಬೇಕಾಗುತ್ತೆ. ಹಾಗೆ ವೃತ್ತಿಪರ ವ್ಯಾಪಾರದಲ್ಲಿ ಈ ಪಾಲುದಾರರ ಜೊತೆಯಲ್ಲಿ ನೀವು ಯಾವುದೇ ಒಂದು ದೂರದ ಪ್ರಯಾಣಕ್ಕೆ ಹೋಗಬೇಡಿ. ಏಕೆಂದರೆ ಆ ಪ್ರಯಾಣದ ಸಂದರ್ಭದಲ್ಲಿ ನಿಮಗೆ ಸ್ವಲ್ಪ ಅಭಿಪ್ರಾಯ ಭೇದಗಳು ಉಂಟಾಗುವಂಥದ್ದಿದೆ, ಚರ್ಚೆಗಳು ನಡೆಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನದಲ್ಲಿ ಅವರವರ ವಿಚಾರಕ್ಕೆ ಅವರವರೇ ಸ್ವತಂತ್ರರಾಗಿ ಇರಬೇಕು, ಪ್ರಾಮಾಣಿಕರಾಗಿ ಇರಬೇಕು. ಅಂಥ ವಿಚಾರವನ್ನು ಈ ದಿನ ಸ್ವಲ್ಪ ಮುಂದೆ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ವಿವಾದ ಏನೇ ಇದ್ದರೂ ಕೂಡ ಅದು ಮನೆಯ ಹೊರಗೆ ಹೋಗಬಾರ್ದು, 4 ಗೋಡೆಯ ಒಳಗೆ ಇರಬೇಕು ಅನ್ನುವಂಥದ್ದು ಆ ಒಂದು ನಿಟ್ಟಿನಲ್ಲಿ ನೀವು ಪ್ರಯತ್ನ ಪಡಬೇಕಾಗತ್ತೆ. ಇನ್ನು ಈ ದಿನ ಸ್ವಲ್ಪ ನಿರಾಶಾದಾಯಕವಾದಂಥ ಸಂದರ್ಭ ಇದೆ. ಹಾಗಾಗಿ ಎಲ್ಲ ಕಡೆಯಿಂದಲೂ ಕೂಡ ಒಂದು ಉತ್ತಮ ಫಲಿತಾಂಶ ಸಿಕ್ಕಲಿ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡೋವಂಥದ್ದೇ ತಪ್ಪು. ಅದರಲ್ಲೂ ಈ ಒಂದು ಸಂದರ್ಭದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ನಿಮ್ಮ ಜೀವನವನ್ನು ನಡೆಸಬೇಕು. ಹಾಗೆ ವಿಶೇಷವಾಗಿ ಈ ದಿನ ಬೇರೆಯವರಿಗೆ ಸಹಾಯ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಕೆಲಸದ ಬಗ್ಗೆ, ನಿಮ್ಮ ಆದಾಯದ ಬಗ್ಗೆ ಎಚ್ಚರಿಕೆ ಇರಲಿ. ಹಾಗೆ ಈ ದಿನ ಒಂದು ಸಣ್ಣ ಪುಟ್ಟ ವಿಚಾರಗಳು ಮನಸ್ಸಿಗೆ ಬಂದು ಹೋಗುವಂಥದ್ದಿದೆ. ಅದರಲ್ಲಿ ಏನೇ ಲೋಪದೋಷಗಳಿದ್ದರೆ ಅದನ್ನು ಸರಿಪಡಿಸುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಹಾಗೆ ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ಸ್ತ್ರೀ ವರ್ಗದವರಿಂದ ಪ್ರೇರೇಪಣೆಗೆ ಒಳಗಾಗುವಂಥದ್ದು ಈ ದಿನದಲ್ಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಧೈರ್ಯ ತುಂಬಿರುವಂತಹ ದಿನ. ಅದರಲ್ಲೂ ಆತ್ಮವಿಶ್ವಾಸ ಇದ್ದಾಗ ಕೆಲಸ ಕಾರ್ಯಗಳನ್ನು ಬೇಗ ಮಾಡಿ ಮುಗಿಸಬೇಕು ಅನ್ನುವಂಥ ಒಂದು ಸನ್ನಾಹದಲ್ಲಿ ಇರ್ತೀರಿ. ಹಾಗಾಗಿನೇ ಈ ದಿನದ ಒಂದು ಖರೀದಿ ಪ್ರಕ್ರಿಯೆ ಏನಿದೆ ಅದು ನಿಮಗೆ ಒಳ್ಳೆಯ ಲಾಭವನ್ನು ತರುತ್ತೆ. ಹಾಗೆ ಕುಟುಂಬ ಸದಸ್ಯರ ಜೊತೆಯಲ್ಲಿ ಒಂದು ಸೌಹಾರ್ದಯುತವಾದಂತಹ ಸಂದರ್ಭವನ್ನು ನೀವು ಸೃಷ್ಟಿ ಮಾಡಿಕೊಳ್ಬೇಕು. ಅದಕ್ಕಾಗಿ ದೇವಾಲಯ ದರ್ಶನ ಮಾಡುವಂಥದ್ದು ಅಥವಾ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗಿ ಬಂದು ನಿಮ್ಮ ಮನೆ ದೇವರ ಸ್ಮರಣೆ ಮಾಡುವಂಥದ್ದನ್ನು ಮಾಡಬೇಕಾಗತ್ತೆ. ಬೃಹಸ್ಪತಿಗಳಿಗೆ ಸಂಬಂಧಪಟ್ಟಂತಹ ಒಂದು ದಿನ. ಹಾಗಾಗಿ ಈ ದಿನ ನಿಮ್ಮ ನೆಚ್ಚಿನ ಗುರುಗಳನ್ನು ಆರಾಧನೆ ಮಾಡಿ, ಸಾಧ್ಯ ಇದ್ದರೆ ಗುರುಗಳು ಹತ್ತಿರ ಇದ್ದರೆ ಗುರು ಸೇವೆಯನ್ನು ಮಾಡಿ. ಹಾಗೆ ಈ ದಿನ ಗುರುವಿನ ಪ್ರಭಾವದಿಂದ ಏನೆಲ್ಲ ಅನುಕೂಲತೆಗಳಾಗಿದೆ ಅನ್ನೋಂಥದ್ದನ್ನು ನೀವು ಒಮ್ಮೆ ಪಟ್ಟಿ ಮಾಡಿ. ಹಾಗೆ ಈ ದಿನ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ. ಹಾಗೆ ಸಂತೋಷವಾಗಿರಲಿಕ್ಕೆ ಯಾವ ಯಾವ ತತ್ವಗಳು ನಿಮಗೆ ಬೇಕಾಗಿದೆ ಅನ್ನೋಂಥದ್ದನ್ನು ನೀವೇ ಮನನ ಮಾಡಿಕೊಳ್ಬೇಕು. ಈ ಬಗ್ಗೆ ಸಾಧ್ಯ ಆದರೆ ಮುಂದೆ ಫೋನ್ ಮೂಲಕ ಮಾಹಿತಿ ನೀಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೂ ಕೂಡ ಈ ದಿನ ತುಂಬ ಆತ್ಮವಿಶ್ವಾಸ ಇರುವಂತಹ ದಿನ. ಯಾವುದೇ ಕೆಲಸ ಕಾರ್ಯಗಳನ್ನು ಕೊಟ್ಟರೂ ಕೂಡ ಬಹಳ ಯಶಸ್ವಿಯಾಗಿ ಮುಗಿಸ್ತೀರಿ. ಹಾಗೆ ಆಸುಪಾಸಿನ ಜನರಿಂದ ನೀವು ಕೂಡ ಪ್ರಭಾವಿತರಾಗ್ತೀರಿ. ನಿಮ್ಮನ್ನು ನೋಡಿ ಅವರು ಕೂಡ ಪ್ರಭಾವಿತರಾಗ್ತಾರೆ. ಹಾಗಾಗಿನೇ ನಿಮ್ಮಲ್ಲಿರುವಂಥ ಒಳ್ಳೆಯ ಅಂಶಗಳನ್ನು ಈ ದಿನ ಅವರು ಗ್ರಹಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥ ಅಗತ್ಯತೆ ಇದೆ. ಹಾಗೆ ನಿಮ್ಮ ಆರ್ಥಿಕ ವ್ಯವಹಾರಗಳ ದಾಖಲೆಗಳೇನಿದೆ ಅದನ್ನು ತುಂಬ ಜಾಗ್ರತೆಯಿಂದ ನೀವು ಪರಿಶೀಲನೆ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ಸಂಬಳ ಕೊಡುವಂಥವರಾಗಲಿ ವೇತನ ಕೊಡುವಂಥವರಾಗಲಿ ನಿಮ್ಮಿಂದ ಹೆಚ್ಚಿನದನ್ನು ನಿರೀಕ್ಷೆ ಮಾಡ್ತಾ ಇರ್ತಾರೆ. ಆ ನಿರೀಕ್ಷೆ ಹುಸಿಯಾಗಬಾರ್ದು. ಹಾಗೆ ಈ ದಿನ ಕುಟುಂಬ ಸದಸ್ಯರ ಸಹಕಾರದಿಂದ ನಿಮ್ಮ ಆತ್ಮವಿಶ್ವಾಸ ವೃದ್ಧಿಯಾಗುತ್ತೆ. ನಿಮ್ಮ ಅಧೀನದಲ್ಲಿ ಬರುವಂಥ ಪ್ರಮುಖ ಕೆಲಸಗಳನ್ನು ಈ ಒಂದು ದಿನದಲ್ಲಿ ಮುಗಿಸುವಂಥ ಒಂದು ಪ್ರಯತ್ನ ಕೂಡ ಇದೆ. ಒಟ್ಟಾರೆ ಯಾವ ಯಾವ ಕೆಲಸಗಳಾಗುತ್ತೆ, ಯಾವುದು ಆಗಲ್ಲ, ಸಾಧಕ ಬಾಧಕಗಳೇನು, ಈ ಎಲ್ಲ ವಿಚಾರಗಳನ್ನು ಬಹಳ ತೌಲನಿಕವಾಗಿ ನೀವು ನೋಡಬೇಕಾಗತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರ ಒಂದು ಸಹಕಾರದಿಂದಲೇ ನಿಮಗೆ ನಿಮ್ಮ ಕೆಲಸಗಳನ್ನು ಮಾಡಲಿಕ್ಕೆ ಒಂದು ಪ್ರೇರೇಪಣೆ ಒದಗಿ ಬರುತ್ತೆ. ಹಾಗೆ ಈ ದಿನ
ನಿಮಗೆ ವೈಯಕ್ತಿಕವಾಗಿ ಆರೋಗ್ಯ ಸಮಸ್ಯೆ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಎಲ್ಲ ಒಂದು ಕಡೆ ಈ ಜಠರದ ಸಮಸ್ಯೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಬೆಳಗಿನ ಅವಧಿಯಲ್ಲಿ ಕೆಲಸಗಳಲ್ಲಿ ಈ ಆರಂಭದಲ್ಲೇ ಸ್ವಲ್ಪ ಎಡರು ತೊಡರುಗಳು ಇರುವಂಥದ್ದು. ಎಲ್ಲವೂ ಕೂಡ ಸಮರ್ಪಕವಾಗಿ ನಿಮಗೆ ಗೊತ್ತಿದೆ. ಒಂದು ಕೆಲಸ ಅಂತ ಹೇಳಿದ್ರೆ ಅದರ ಡೆಪ್ತ್ ಎಷ್ಟಿದೆ, ಇನ್ವಾಲ್ವ್ಮೆಂಟ್ ಎಷ್ಟಿದೆ, ಎಲ್ಲವೂ ಗೊತ್ತಿದೆ. ಆದರೂ ಕೂಡ ಗೊತ್ತಿದ್ದು ಯಾಮಾರುವಂತಹ ಸಾಧ್ಯತೆ ಈ ದಿನ ಇರುತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರು ನಿಮಗೆ ಉತ್ತಮವಾದಂತಹ ಹಣಕಾಸಿನ ನೆರವನ್ನು ನೀಡುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಈ ಬಂಡವಾಳವನ್ನು ಸರಿಯಾದ ರೀತಿಯಲ್ಲಿ ಈ ದಿನ ತೊಡಗಿಸಿ ಅದರಿಂದ ಹೆಚ್ಚು ಲಾಭವನ್ನು ಮಾಡಿಕೊಳ್ಳುವಂಥ ಒಂದು ಬುದ್ಧಿಗೆ ಮಂಕು ಕವಿದಂತೆ ಇರ್ತೀರಿ. ಹಾಗೆ ಈ ದಿನ ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿ ಆಗುವಂಥದ್ದು. ಇದರಿಂದ ಮನಸ್ಸಿಗೆ ಸ್ವಲ್ಪ ಬೇಸರ ಆಗುತ್ತೆ, ಸ್ವಲ್ಪ ಅಸಮತೋಲನ ಉಂಟಾಗುತ್ತೆ. ಇನ್ನು ಈ ದಿನದಲ್ಲಿ ಅಗತ್ಯಕ್ಕೆ ತಕ್ಕಂತೆ ಸಂಬಂಧಿಕರಿಂದ ನೆರವು ನಿಮಗೆ ಸಿಕ್ಕಲ್ಲ. ಹಾಗಾಗಿ ಅವರವರ ಕೆಲಸವೇ ಅವರವರಿಗೆ ಜಾಸ್ತಿ ಇರುವಂತಹ ಸಂದರ್ಭದಲ್ಲಿ ಯಾರಿಂದ ಏನನ್ನು ಕೂಡ ನೀವು ನಿರೀಕ್ಷೆ ಮಾಡಬೇಡಿ. ಹಾಗೆ ಈ ದಿನ ಸ್ವಂತ ನಿರ್ಧಾರಗಳು ಕೂಡಿ ಬರುವಂಥ ಸಾಧ್ಯತೆ ತುಂಬ ಇದೆ. ಹಾಗಾಗಿ ಬೇರೆಯವರ ನಿರ್ಧಾರವನ್ನು ನೀವು ಅವಲಂಬನೆ ಮಾಡೋದಕ್ಕಿಂತ ನಿಮ್ಮ ಅನುಭವದ ಮೇಲೆ ನೀವೇ ಸ್ವಂತ ನಿರ್ಧಾರವನ್ನು ಮಾಡುವಂಥದ್ದು ತುಂಬ ಶ್ರೇಷ್ಠ. ಹಾಗೆ ಈ ದಿನದಲ್ಲಿ ಉದ್ಯೋಗಸ್ಥರಿಗೆ ಸ್ವಲ್ಪ ಒತ್ತಡಗಳು ಜಾಸ್ತಿ ಇರುತ್ತೆ. ಏಕೆಂದರೆ ನಿಮ್ಮ ಮೇಲಧಿಕಾರಿಗಳು ನಿಮ್ಮಿಂದ ಏನೋ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡು ಕೆಲಸವನ್ನು ಮುಂದುವರಿಸ್ತಾ ಇರ್ತಾರೆ. ಆ ನಿರೀಕ್ಷೆ ಹುಸಿಯಾದಾಗ ಸ್ವಲ್ಪ ಮನಸ್ಸಿಗೆ ಬೇಸರ ಉಂಟಾಗುವಂಥದ್ದು. ಹಾಗೆ ಆ ಬೇಸರವನ್ನು ಈ ದಿನ ಮಾತಿನಲ್ಲಿ ವ್ಯಕ್ತಪಡಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಮಾತನ್ನು ಈ ದಿನ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ತುಂಬ ವಿಶೇಷವಾದಂತಹ ದಿನ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಎಚ್ಚರಿಕೆಯಿಂದ ಮುಂದುವರಿಯುವಂಥದ್ದು ಇದೆ. ಅದರಲ್ಲೂ ಈ ರಾತ್ರಿ ಕಂಡ ಬಾವಿಯಲ್ಲಿ ಹಗಲು ಬಿದ್ದರು ಅನ್ನುವಂಥ ರೀತಿಯಲ್ಲಿ ಎಚ್ಚರಿಕೆಯೇನೋ ತುಂಬ ಇದೆ. ಆದರೆ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಎಡವಟ್ಟನ್ನು ಮಾಡಿಕೊಳ್ಳುವಂಥದ್ದು ಇದೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಎಳೆದಾಟ ಇರುತ್ತೆ. ಯಾರನ್ನೂ ನಂಬಲ್ಲ, ಯಾರಿಗೂ ಕೂಡ ಈ ದಿನ ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಬಿಡಲ್ಲ. ಎಲ್ಲವನ್ನ ನಿಮ್ಮ ನಿಯಂತ್ರಣದಲ್ಲೇ ಇಟ್ಕೊಳ್ಬೇಕು ಅನ್ನುವಂಥ ಒಂದು ತರಾತುರಿಯಲ್ಲಿ ಇರ್ತೀರಿ. ಆದರೆ ನಿಮ್ಮ ಒಂದು ನಡತೆ ಆಗಲಿ, ನಿಮ್ಮ ಮನಸ್ಸಿನಲ್ಲಿ ಇರುವಂಥದ್ದನ್ನಾಗಲಿ ಬೇರೆಯವರು ಗ್ರಹಿಸಲಿಕ್ಕೆ ಕಷ್ಟವಾಗುತ್ತೆ. ಆದರೆ ಸ್ವಲ್ಪ ನಿಧಾನವಾಗಿ ನಿಮ್ಮನ್ನು ಅಧ್ಯಯನ ಮಾಡಿದ್ರೆ ನಿಮ್ಮಲ್ಲಿರುವಂಥ ಏಳು ಬೀಳುಗಳು ಏನಿದೆ, ತಪ್ಪು ಒಪ್ಪುಗಳೇನಿದೆ, ಇದನ್ನು ಬಹಳ ಸ್ಪಷ್ಟವಾಗಿ ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಏಕೆಂದರೆ ನಿಮ್ಮದು ಒಂದು ದೃಷ್ಟಿಕೋನದಿಂದ ತೆರೆದ ಮನಸ್ಸು. ಹಾಗಾಗಿನೇ ಬಹಳ ವಿಶೇಷವಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ದಿನ ಸ್ತ್ರೀ ವರ್ಗದವರಿಂದ ನಿಮಗೆ ಹೆಚ್ಚಿನ ನೆರವು ಸಿಕ್ಕತ್ತೆ. ಹಾಗಾಗಿ ಅವರಿಗೆ ಕೊಡಬೇಕಾದಂತಹ ಒಂದು ಗೌರವವನ್ನು ಸಮರ್ಪಣೆ ಮಾಡಿಬಿಡಿ. ಇನ್ನು ಈ ದಿನ ಹಣಕಾಸಿನ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡೇ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಏಕಾಏಕಿ ವ್ಯವಹಾರ ಬೇಡ ಈ ದಿನದಲ್ಲಿ. ಇನ್ನು ಈ ದಿನ ಕೆಲವೊಂದು ವಿಚಾರಗಳು ಸುಗಮವಾಗಿ ನಡೀತಾ ಇರುತ್ತೆ. ಆದರೆ ಮಧ್ಯೆ ಮಧ್ಯೆ ಸ್ವಲ್ಪ ಅಡ್ಡಿ ಆತಂಕಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಇರುವಂಥ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಹೊಸ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥ ಸಂದರ್ಭ ಇದೆ. ನಿಮ್ಮ ಖರ್ಚು ವೆಚ್ಚಕ್ಕಾಗಲಿ ಅಥವಾ ನಿಮಗೆ ಬಂಡವಾಳ ಹೂಡಲಿಕ್ಕೆ ಬೇಕಾದಂಥ ಹಣಕಾಸಿನ ನೆರವಾಗಲಿ ಈ ದಿನ ಸ್ವಲ್ಪ ಆಲೋಚನೆ ಮಾಡಿದ್ರೆ ನಿಮಗೆ ಸಿಕ್ಕತ್ತೆ.
ಆದರೆ ಅಧಿಕವಾಗಿ ಈ ಹಣವನ್ನು ಸಾಲ ಮಾಡುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಇನ್ನು ಈ ದಿನದಲ್ಲಿ ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಮೊದಲರ್ಧದಲ್ಲೇ ಮುಗಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ವೈವಾಹಿಕ ಜೀವನದಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಕೂಡ ಬೇಗ ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಇರಬೇಕು. ಇನ್ನು ಈ ದಿನ ಯಾವುದೇ ಪ್ರಮುಖವಾದಂತಹ ದಾಖಲೆ ಪತ್ರಗಳಿದ್ದರೆ ಅದನ್ನು ಬಹಳ ಜೋಪಾನವಾಗಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಮನೆಯಲ್ಲಿ ಸಾಕು ಪ್ರಾಣಿಗಳೋ ಪಕ್ಷಿಗಳೋ ಇದ್ದರೆ ನಿಮ್ಮ ಒತ್ತಡ ಏನೋ ಸ್ವಲ್ಪ ನಿವಾರಣೆ ಆಗುತ್ತೆ. ಆದರೂ ಕೂಡ ಅದು ನಿಮ್ಮ ಮನಸ್ಸಿಗೆ ಸ್ವಲ್ಪ ಅಸಮಾಧಾನವನ್ನು ತರುವಂಥದ್ದು. ಇನ್ನು ಈ ದಿನ ನಿಮ್ಮ ದೂರದ ಪ್ರಯಾಣ ಆಗಲಿ ಹತ್ತಿರದ ಪ್ರಯಾಣ ಆಗಲಿ ನಿಮಗೆ ಶುಭ ಲಾಭವನ್ನು ತರುತ್ತೆ. ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಹಾಗೆ ಈ ದಿನ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಜಿಜ್ಞಾಸೆ ಇರುವಂಥ ಸಂದರ್ಭ ಇದೆ. ಯಾವ ವಿಚಾರವನ್ನು ನೀವು ಸಾಕು ಅಂತ ಹೇಳ್ತಿರೋ ಅಂಥದ್ದೇ ಈ ದಿನ ನಿಮಗೆ ತುಂಬ ಖುಷಿಯನ್ನು ಕೊಡುತ್ತೆ. ಹಾಗಾಗಿ ಪ್ರತಿಯೊಂದರಲ್ಲೂ ಕೂಡ ಒಂದು ನಿಯಂತ್ರಣ ಅನ್ನುವಂಥದ್ದು ಇದೆಯಲ್ಲ, ಇದನ್ನು ಸ್ವಲ್ಪ ನೀವು ಕಾಪಾಡಿಕೊಳ್ಬೇಕಾಗತ್ತೆ. ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅರ್ಧನಾರೀಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಪಾರ್ವತಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ. ದುರ್ಗಾ ಸ್ತುತಿಯನ್ನು ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.